ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಮಹದಾಯಿ ಕಳಸಾ ಬಂಡರ ಬಗ್ಗೆ ಎಲ್ಲರೂ ಬೆಳಕು ಚೆಲ್ಲಿದ್ರು. ಮಹದಾಯಿ ಕಳಸಾ ಬಂಡರ ಬಗ್ಗೆ ಎಲ್ಲ ವಿಷಯಗಳ ಈಗ ಅಂತಿಮಗೊಳಿಸ್ಬಿಟ್ಟೇವಿ. ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೈಯಾಗೆ. ಓನ್ಲಿ ಒಂದು ವನ್ಯಜೀವಿ ಮಂಡಳಿಯಿಂದ ಪರಿಸರ ಇಲಾಖೆಯಿಂದ ಅನುಮತಿ ಕೊಟ್ಬಿಟ್ರೆ ನಾವು ಕಾಮಗಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವಿ. ಆ ವರ್ಕ್ ಆರ್ಡರ್ ಕೊಟ್ಟಕ್ಕೆ ಕೆಲಸ ಮಾಡೋದು ಒಂದೇ ನಮ್ಮ ಕಡೆ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ್ದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ಹಿಂದೆ ಸರ್ವಪಕ್ಷ ಸಭೆ ಮಾಡ್ತಿದ್ವಿ. ರಾಜ್ಯದ ಏನೇ ಸಮಸ್ಯೆ ಬಂದಾಗ ಅನಂತ್ ಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರದ ಒಂದು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಂತ ತೀರ್ಮಾನ ಮಾಡಿದ್ರು. ಕೇಂದ್ರ ಸಚಿವರು ಕೆಲವು ಕಾರ್ಯದ ಒತ್ತಡದಿಂದ ಆಗೋದಿಲ್ಲ ಅನ್ನುವಂಥ ಮಾತು ಹೇಳಿದಾಗ ಅದು ಮುಂದೂಡಿದೆ. ನಮ್ಮೆಲ್ಲರ ಬಯಕೆ ಏನಾಗಿದೆ ಅಂದರೆ, ಉತ್ತರ ಕರ್ನಾಟಕ ಬೆಳಗಾವಿದಾಗ ಇವತ್ತೇನು ಚರ್ಚೆ ನಡೆದೈತಿ ಅಣ್ಣ, ಇವತ್ತೇನು ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಚರ್ಚೆ ನಡೆದೈತಿ. 2 ಬಾರಿ ಇದೇ ವಿಧಾನಸಭೆ ಬೆಂಗಳೂರಲ್ಲಿ ಒಮ್ಮೆ, ಬೆಳಗಾಂದಾಗ ಒಮ್ಮೆ ಮಹದಾಯಿ ಕಳಸಾ ಬಂಡರಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿ 224 ಜನ ಶಾಸಕರು ಕೂಡ ನಿರ್ಣಯವನ್ನು ಮಾಡಿ ಆ ನಿರ್ಣಯ ಎಲ್ಲಿಗೆ ಬಂತವರ ಚರ್ಚೆದಾಗ ಉಳಿಯಿತು. ಬಟ್ ಜಾರಿ ಆಗಲಿಲ್ಲಲ್ಲ. ಜಾರಿ ಮಾಡೋಕ್ಕೆ ಏನು ಮಾಡಬೇಕು? ಕೇಂದ್ರ ಸರ್ಕಾರ DPRಗೆ ಅನುಮತಿ ಕೊಟ್ಟಿದೆ. ಎಲ್ಲ ನಮ್ಮ ನ್ಯಾಯಾಧಿಕರಣದ ತೀರ್ಪು ಬಂದಿದೆ. ಇದು ನಮ್ಮ ಭಾಗದ ಸಮಸ್ಯೆ. ಮಹದಾಯಿ ಕಳಸಾ ಬಂಡರ ಬಗ್ಗೆ ನಾ ಯಾರಿಂದ ಕಲಿಬೇಕಾಗಿಲ್ಲ. ನಾನೊಂದು ಡಾಕ್ಟರೇಟ್ ಪಡಿಬೋದು, ಅಷ್ಟು ಓದೇನ ಇದನ್ನ ಸ್ವತಃ ಫೀಲ್ಡ್ನಾಗ ಹೋಗಿ ಬಂದೇನೆ. ಅದ್ರ ಬಗ್ಗೆ ವಿಶೇಷವಾಗಿ ಬಹಳ ಜನ ಹೋರಾಟ ಮಾಡ್ಯಾರ. ವಿಜಯ್ ಕುಲಕರ್ಣಿ ಅಂತ ತಿಳ್ಕೊಂಡು ನರಗುಂದ ಅವರೊಬ್ಬರು ನಿರಂತರ ಹೋರಾಟ ಮಾಡ್ಯಾರ. BV ಸೋಮಾಪುರ್ ಅವರು, ಬಸವರಾಜ ಬೊಮ್ಮಾಯಿ ಸಾಹೇಬರು, BR ಯಾವಗಲ್ ಸಾಹೇಬರು, ನಾನು, CC ಪಾಟೀಲ್ರು, ಲೋಕನಾಥ್ ಹೆಬ್ಸೂರು, ವೀರೇಶ್ ಸೋಬ್ರನಾಥ್, ಶಂಕರ್ ಅಂಬ್ಲಿ, ಶಿವಣ್ಣ ಹುಬ್ಬಳ್ಳಿ, ಎಲ್ಲ ಸ್ವಾಮಿಗಳು, ಎಲ್ಲ ರೈತ ಸಂಘಟನೆಗಳು ಇನ್ಕ್ಲೂಡಿಂಗ್ BJP ಅವರು ನಾವೆಲ್ಲರೂ ಕೂಡ ಹೋರಾಟ ಮಾಡೇವಿ. ನಮ್ಮ ಭಾಗದ ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ ರಾಜಕಾರಣ ತಲೆ ಕೆಡಿಸ್ಕೊಬೇಡ್ರಿ. ಇದು ಹಾಕು. ಮಾನ್ಯ ಅಧ್ಯಕ್ಷರೇ, ಇವತ್ತು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಸರ್ಕಾರದ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೂಡ ಅಪ್ಪಿ ತಪ್ಪಿ ನಾವು ಸುಪ್ರೀಂ ಕೋರ್ಟ್ನ ಸ್ಟೇ ಐತಿ ಇದೈತಿ ಅಂತ ಏನೂ ಕೊಟ್ಟಿಲ್ಲ ನನಗೆ ಉತ್ತರ. ಏನು ಹೇಳ್ಯಾರ ಅಂದರೆ, ಉತ್ತರ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ನೀರಿನ ಹಂಚಿಕೆ 14/8/2018 ತನ್ನ ಅಂತಿಮ ತೀರ್ಪನ್ನು ಮಹದಾಯಿ ನ್ಯಾಯಾಧಿಕರಣ ನೀಡಿದೆ. ಅದಕ್ಕೆ 13.4 TMC ನಮ್ಮ ರಾಜ್ಯಕ್ಕೆ ಹಂಚಿಕೆಯಾಗಿದೆ. ಅದ್ರ ಪೈಕಿ 1.72 ಕಳಸಾ ಬಂಡೂರಿ, ಆಮೇಲೆ 2.18 ಬಂಡೂರಾಕ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿವೇಶನ ಮಾಡಿದ್ದಕ್ಕೆ ನಾವು ಸನ್ಮಾನ ಕೂಡ ಮಾಡಿದ್ದೇವೆ. ಅದು ಕೂಡ ಮಹದಾಯಿ ತೀರ್ಪು ಎಲ್ಲ ಆದ ನಂತರ ಕೊನೆಗೇನು ಬಂದಿದೆ, ವನ್ಯಜೀವಿ ಮಂಡಳಿ ಅನುಮತಿ ತೆಗೆದುಕೊಳ್ಬೇಕು ಅಂತ. ಅದು ಇರಲಿಲ್ಲ. ಗೋವಾದವರ ಒತ್ತಡದ ಮೂಲಕ ನಾವು ಎಲ್ಲಿವರೆಗೆ ಸಿಟ್ಟು ಬರ್ತದೆ ಸರ್ ನಮ್ಗಂದ್ರೆ, ಇನ್ ದಿ ಫ್ಲೋರ್ ಆಫ್ ದಿ ಗೋವಾ ಅಸೆಂಬ್ಲಿ ಆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕೇಂದ್ರ ಸರ್ಕಾರ ಯಾವುದೇ ರೀತಿಯೊಳಗೆ ಆ ಕಾಮಗಾರಿಯನ್ನು ಮಾಡಕ್ಕೆ ಬಿಡುದಿಲ್ಲ ಅಂತ ಹೇಳಿವೆ ಅಂತ ತಿಳ್ಕೊಂಡು ಹೇಳಿದಾಗ ನಮ್ಮ ಕೇಂದ್ರ ಸಚಿವರು ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು, ಇಲ್ಲ ಅದು ಕೇಂದ್ರ ಸರ್ಕಾರದ ಹೇಳಿಕೆ ಅಲ್ಲ ಅಂತ ಹೇಳಿದರು. ಅವಾಗ ನಮಗೂ ಕೂಡ ಸಮಾಧಾನ ಆಯ್ತು. ನಾವು ಒಳ್ಳೇದು ಅಂತ ಹೇಳ್ತೇವೆ, ಕೆಟ್ಟ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮನ್ನು ಕಳಿಸಿದ್ದ ಶಾಸನಸಭೆಗೆ. ಅದಕ್ಕೆ ಈ ವಿಚಾರವಾಗಿ ಒಂದು ಹೇಳ್ಬಿಡ್ತೇನೆ ಸರ್. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಉತ್ತರ ಕೊಟ್ಟಾರ. ಉತ್ತರ ಕರ್ನಾಟಕದ ಪ್ರಮುಖ ಮಹದಾಯಿ ಕಣಿವೆ ಕಳಸಾ ಮತ್ತು ಬಂಡೂರಿ ನಾಲಾ ತಿರುವು ಯೋಜನೆಗಳ ಅನುಷ್ಠಾನಕ್ಕೆ ಅವಶ್ಯ ಇರುವ ಶಾಸನಬದ್ಧ ಅರಣ್ಯ ಮತ್ತು ವನ್ಯಜೀವಿ ಪ್ರಸ್ತಾವನೆಗಳಿಗೆ ಅಗತ್ಯ ತಿಳುವಳಿಕೆಗಳನ್ನು ಪಡೆಯಲು ಕ್ರಮ ಜರುಗಿಸಲಾಗುತ್ತಿದ್ದು, ಸರ್ಕಾರ ಶೀಘ್ರದಲ್ಲೇ ಕೇಂದ್ರದ ಅನುಮತಿ ಪಡೆದು ಸದರಿ ಯೋಜನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಲು ಬದ್ಧವಾಗಿದೆ ಅಂತ ಹೇಳ. ಇದ್ರಾಗ ಏನಿದೆ ಸರ್? ಇದ್ರ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಆಗಿದೆ. ನೀವು ಪ್ರಯತ್ನ ಮಾಡಿರಿ, ನಾವು ಪ್ರಯತ್ನ ಮಾಡೀವಿ. ಅಲ್ಟಿಮೇಟ್ಲಿ ಅದನ್ನ ನೀರು ಕುಡಿಬೇಕು ಸರ್. ಈ ಹಸಿರು ಟವೆಲ್ ಸ್ವಾಮಿಗಳು ಹಾಕ್ಯಾರ, ಇದು ಆಗುವವರೆಗೂ ತೆಗಿಬಾರ್ದಂತ ಪ್ರಮಾಣ ಮಾಡೀನಿ. ಆದರೆ ನಾನು ಅದ್ರ ಬಗ್ಗೆ ಹೋರಾಟ ನಾನು ಒಬ್ಬನೇ ಮಾಡಿಲ್ಲ, ಇಡೀ ರಾಜ್ಯದ ಹೋರಾಟ ಆಗಿತ್ತು. ಅದು
ಚಲನಚಿತ್ರ ಮಂಡಳಿನ ಬಂದಿತ್ತು ನಮ್ಮ ಕಡೆ, ರೈತರೆಲ್ಲ ಹೋರಾಟ ಮಾಡಿ ಇದನ್ನ ಎಲ್ಲಿವರೆಗೆ ಜಗ್ಗೋದು? ಇವತ್ತಿನ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಾರ, ಒಂದು ಬಾರಿ ಗಟ್ಟಿಯಾಗಿ ಸರ್ವಪಕ್ಷ ಸಭೆ ಕರೀರಿ, ಇವತ್ತು ಕೂಡ ಒಂದು ನಿರ್ಣಯ ಪಾಸ್ ಮಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ರಿ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹೆಸರು ತಗೊಂಡಿದ್ದು ಇಷ್ಟ, ಹಿಂದೆ ಅನಂತ್ ಕುಮಾರ್ ಅವ್ರು ಹೆಂಗೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು, ಇವತ್ತಿಗೂ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಪ್ರಧಾನಮಂತ್ರಿಗಳು ಅವ್ರ ಮಾತು ಕೇಳ್ತಾರೆ, ಅವ್ರು ಕೊಂಡಿಯಾಗಿ ಕೆಲಸ ಮಾಡಲಿ ಅಂತ ತಿಳ್ಕೊಂಡು ಹೇಳಿ 224 ಮಂದಿ ಶಾಸಕರ ಪರವಾಗಿ ಸರ್. ಒಂದು ಈ ಮಹದಾಯಿ ವಿಷಯಕ್ಕೆ ಈಗೇನು ಈ ಅಧಿವೇಶನ ನಡೆದ ಸರ್, ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು. ನಾವು ಸರ್ತಿಗೊಮ್ಮೆ ಸದನದಾಗ ಮಹದಾಯಿ ಏನಾತಂದು ಒಂದು ಕ್ವಶನ್ ಕೇಳೋದು, ನಮ್ಮ ಕ್ಷೇತ್ರ ಜನ ಭಾಳ ಚಲೋ ಮಾತಾಡಿ ಅನ್ನೋದು, ಮತ್ತು ಉತ್ತರ ಮಾತ್ರ ಜೀರೋಣ. ಅದಕ್ಕೆ ಈ ಯೋಜನೆ ಜಾರಿ ಮಾಡಬೇಕಂದ್ರೆ ಒಂದು ಸೀರಿಯಸ್ ಆಗಿ ತೀರ್ಮಾನ ಮಾಡಬೇಕು. ನೀವು ತೆಲಂಗಾಣ ಮತ್ತು ತಮಿಳುನಾಡು ನೋಡ್ಬೇಕು, ರಾಜ್ಯದ ಸಮಸ್ಯೆ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ತಾರೆ, ನಾವು ಮಾತ್ರ ಪಕ್ಷ ಅಂತ ಹೊಡೆದಾಡ್ತೀವಿ. ಇದು ರಾಜ್ಯದ ಸಮಸ್ಯೆ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಪ್ರಯತ್ನ ಮಾಡೋಣ. ಅದಕ್ಕೆ ನಾ ಎಲ್ಲ ಇಲ್ಲಿರ್ತಕ್ಕಂಥ 224 ಜನ ಶಾಸಕರಿಗೆ ಮನವಿ ಮಾಡ್ತೇನೆ, ಒಂದು ಒಕ್ಕಟ್ಟಿನ ನಿರ್ಣಯವನ್ನು ಮಾಡೋಣ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಪಕ್ಷಾತೀತವಾಗಿ ಸಂಕಲ್ಪ ಮಾಡೋಣ. ಯಾರ ಬಗ್ಗೆ ಅಪವಾದ ಬೇಡ, ಯಾರ ಬಗ್ಗೆ ದೂರ ಬೇಡ, ನಮಗೆ ಈ ಯೋಜನೆ ಆಗ್ಬೇಕು ಅನ್ನೋಂಥದ್ದು ನನ್ನ ಹಕ್ಕು.